ಎಚ್ 16 ನ್ಯೂಸ್ ಅರ್ಥದೇಶದ ನಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೂತವ. ಈ ನಮ್ಮ RSSಗರಾಗಿರ್ಬೋದು, BJPಗರಾಗಿರ್ಬೋದು, ಯಾವ ರೀತಿಯಾಗಿ ಇವರೊಬ್ಬ ಅಂತಲ್ಲ, ಎಲ್ಲರೂ ಹೆಚ್ಚು ಕಡಿಮೆ, ಆದರೂ ಇವರು ಒಂದು ಸ್ವಲ್ಪ ವಿಶೇಷವಾಗಿ, ಯಾಕಂದರೆ ಇವ್ರ ಬಗ್ಗೆ ಆದರ್ಶವಾದಿಗಳು ಏನೋ ಕನಸುಗಳಿದ್ದಾವೆ ಈ ದೇಶದಲ್ಲಿ, ಭಾಳ ಜನ ನಂಬ್ತಾ ಇದ್ದಾರೆ ಅವ್ರನ್ನ. ಹೀಗಾಗಿ ಈ ನೆಲೆಯಲ್ಲಿ ಅವರ ಬಗ್ಗೆ ಮಾತಾಡಬೇಕಾಗ್ತದೆ. ಇವರು ತಮ್ಮ ಅನುಕೂಲಿಸಿದ್ದು ಹೆಂಗಂದ್ರೆ ಈಗ ನೋಡ್ರಿ, ಗಾಂಧೀಜಿಯವ್ರನ್ನ ಹಿಂದುತ್ವ ಸಲುವಾಗಿ ಏನು ಮಾತಾಡೋದು ಅಷ್ಟೇ ಇಟ್ಕೊಳ್ಳೋದು, ಅದಾದಲ್ಲೋ ಗಾಂಧೀಜಿಯವ್ರನ್ನ ಬದಿಗೆ ಸೇರಿಸ್ಬಿಡೋದು. ಅವರ ಸ್ವದೇಶಿ ಮೂಮೆಂಟ್ ಆಗಿರ್ಬೋದು, ಅಥವಾ ಗ್ರಾಮ ರಾಜ್ಯ ಆಗಿರ್ಬೋದು, ರಾಮ ರಾಜ್ಯ ಆಗಿರ್ಬೋದು, ಇಲ್ಲ ರಾಮ ರಾಜ್ಯ ಎಸ್, ಆದರೆ ಗ್ರಾಮ ರಾಜ್ಯನೂ ಇವೆಲ್ಲ ನಾವು ನೋಡ್ತಾ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ತ್ರಿಭಾಷಾ ಸೂತ್ರ ನಿಮ್ಗೆ ಗೊತ್ತ. ತ್ರಿಭಾಷಾ ಅಂದರೆ ಕನ್ನಡ, ಹಿಂದಿ, ಇಂಗ್ಲೀಷ್. ಕನ್ನಡ ಫಸ್ಟ್ ಲ್ಯಾಂಗ್ವೇಜ, ಎರಡನೇದು ಇಂಗ್ಲೀಷು, ಮೂರನೇದು ಹಿಂದಿ. ಇದೆಲ್ಲ ರಾಜ್ಯಗಳು ಹೆಚ್ಚು ಕಡಿಮೆ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಕೆಲವೊಂದು ರಾಜ್ಯಗಳಲ್ಲಿ ತೆಗೆದು ಹಾಕಿಬಿಟ್ಟಿದ್ದಾರೆ. ಹಿಂದಿ ಮೂರನೇ ಭಾಷೆ ಅಷ್ಟೇ, ಸುಮ್ಮ ಕಲಿಯೋದು ಅಷ್ಟ, ಅದಕ್ಕೆ ಅಂಕಿಲ್ಲ, ಮಾರ್ಕ್ಸ್ ಇಲ್ಲ. ನಮ್ಮಲ್ಲಿ ಕರ್ನಾಟಕದಲ್ಲಿ ಮಾಡಿದರು. ಈ ಸಂದರ್ಭದಲ್ಲಿ ತಮಿಳ್ನಾಡಿನಲ್ಲಂತೂ ಟು ಲ್ಯಾಂಗ್ವೇಜ್ ಅದ. ನಮ್ಮ ನೆರೆಯ ಕೇರಳ ಆಗಿರ್ಬೋದು, ದಕ್ಷಿಣ ಭಾರತ ಹೆಚ್ಚು ಕಡಿಮೆ ಎಲ್ಲ ರಾಜ್ಯಗಳಲ್ಲಿ ಹೆಚ್ಚಿಗೆ 2 ಲ್ಯಾಂಗ್ವೇಜ್ ಸಿಸ್ಟಮ್. ಮೂರನೇದು ಹಿಂದಿ ಬೇಕಾಗಿ ಕರೀರಿ, ಬೇಡಾದ್ರೆ ಬಿಡ್ರಿ ಅನ್ನೋಂಗದ. ಇಲ್ಲ ಪ್ರಶ್ನೆ ಮಾಡ್ಬೇಕಾಗಿದೆ ಇಷ್ಟ. ಈ ಸಂದರ್ಭದಲ್ಲಿ ನಮ್ಮ CT ರವಿ ಅವರು ನೋಡ್ರಿ ಯಾವ ರೀತಿಯಾಗಿ ಎಷ್ಟು ಬುದ್ಧಿವಂತರಿರ್ತಾರೆ ಇವರು. CT ರವಿ BJP ಕಮ್ RSS. ಅವರು ಅದು ಸ್ವಾಭಿಮಾನ ಅಂತ ಹೇಳುವಂಥ ಮಾತು, ಅದ್ರಲ್ಲಿ ಎರಡು ಮಾತಿಲ್ಲ. ಅವ್ರು ಹೇಳ್ತಾರೆ ತ್ರಿಭಾಷಾ ಸೂತ್ರ ನೆಹರು ಅವರ ಕನಸು, ನಮ್ಮದಲ್ಲ, ನಿಮ್ದಲ್ಲ ಏನ್ರಿ CT ರವಿ ಅವರ? ಹೌದು, ಕನಸು ಹೌದು, ನೆಹರು ಒಪ್ಪು ನಾವು ಮಾತನ್ನು. ರಾಮರಾಜ್ಯ ಗಾಂಧೀಜಿಯವ್ರ ಕನಸು ಹೌದು, ಆದರೆ ಗ್ರಾಮ ರಾಜ್ಯ ಹೇಳಿದ್ರೆ ಅವರು ಅದನ್ನು ಮಾತಾಡೋದು, ನೀವು ಬರೀ ರಾಮರಾಜ್ಯ ಅಷ್ಟೇ ಮಾತಾಡ್ತೀರಿ. ಇವತ್ತು ಹೌದು ರೀ, ನಾ ಕನಸು ನೆಹರುಂದು, ಕಾಂಗ್ರೆಸ್ ಸುಳ್ಳ ವಿರೋಧ ಮಾಡ್ತಾ ಇದ್ದಾರೆ ಅಂತ ಅನ್ಲಿಕ್ಕೆ ಹೋಗ್ಬಾರ್ದು. ನಿಮ್ದಲ್ಲ ಹಂಗಾದ್ರೆ. ಇವತ್ತು ನೀವೆಲ್ಲರೂ ಅದು ಪ್ರಯತ್ನ ಮಾಡ್ತಾ ಇದ್ರಿ ಎಲ್ಲ ಕಡೆ. ಶಾರ್ ಅವರಾಗಿರ್ಬೋದು, ಮೋದಿಯವರಾಗಿರ್ಬೋದು, ಮತ್ತವರು ಆಗಿರ್ಬೋದು, ತ್ರಿಭಾಷಾ ಸೂತ್ರನ ನೀವು ಬಯಸ್ತಾ ಇದ್ರಿ ಹಿಂದಿ ಮೇಲೆ ಅತಿ ಪ್ರೀತಿ. ನೀವು ನೀರುಗಳೇನು ಅನ್ನೋಂಥ ಪ್ರಶ್ನೆ ಹೇಳ್ತದೆ. ಇಂದಿರಾ ಗಾಂಧಿ ಅವರು ಅದಕ್ಕೆ ನೀರು ಎಳೆದರು. ಇಂದಿರಾ ಗಾಂಧಿ ಅವರು ಪೂರ್ತಿ ನೀರು ಎಳೆದ ಬೆಳೆಸ್ಬಿಟ್ರು. ಆದರೆ ಇದನ್ನು ಈಗಿನ ಕಾಂಗ್ರೆಸ್ನವರು ವಿರೋಧ ಮಾಡುತ್ತಿದ್ದಾರೆ. ಈಗಿನ ಕಾಂಗ್ರೆಸ್ ವಿರೋಧ ಯಾಕೆ ಮಾಡಲಿಕ್ಕೆ ನೀವು ಬೆಳೆಸಿದ್ದು ನಾವು ಮುಂದುವರಿಸ್ಕೊಂಡಿವಿ ಅಂಥೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ತಮಗೆ ಹೆಂಗೆ ಬೇಕಾಗಿ ಅನುಕೂಲಿಸಿದ್ದು ವಾದ. ನಿಜವಾಗಿಯೂ ಮೂರನೇ ಭಾಷೆ ಕಲಿಬೇಕು ಕಲಿಬಾರ್ದು ದೊಡ್ಡ ಪ್ರಶ್ನಾರ್ಹ ವಿಚಾರ ಅದ. ನಮ್ಮ ದೇಶದಲ್ಲೇ ನಾವು ಯಾಕಪ್ಪ ವಿಜ್ಞಾನವನ್ನು ಓದಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಮ್ಯಾಥ್ಸಲ್ಲಿ ಯಾಕೆ ನಾವು ಮುಂದುವರಿಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಬೇಸಿಕ್ ವಿಜ್ಞಾನ ಯಾಕೆ ದೊರೀತಾ ಇಲ್ಲ, ಯಾಕೆ ನಮ್ಮಲ್ಲಿ ಸಂಶೋಧನೆಗಳು ಆ ಪ್ರಮಾಣದಲ್ಲಿ ಆಗ್ತಾ ಇಲ್ಲ, ನೋಬಲ್ ಬಹುಮಾನಗಳು ಯಾವ ಪ್ರಮಾಣದಲ್ಲಿ ವಿಜ್ಞಾನ ಬರಬೇಕು ಯಾಕೆ ಬರ್ತಾ ಇಲ್ಲ ಅನ್ನೋದು ಒಮ್ಮೆ ವಿಚಾರ ಮಾಡಿದಾಗ ನಾವು 3 ಭಾಷೆ 4 ಭಾಷೆ ಕಲ್ಕೊತ ಹೋಗುವಂಥದ್ದನ್ನು ಇಟ್ಬಿಟ್ವಿ. ಉರ್ದು ಕಲಿಯುವಂಥ ಮಕ್ಕಳಿಗೆ ಉರ್ದುನೂ ಕಲಿಬೇಕು, ಹಿಂದೂ ಕಲಿಬೇಕು, ಕನ್ನಡನೂ ಕಲಿಬೇಕು. ಬರೀ ಇದ್ರಾಗ ಕಲಿದ್ರಾಗ ಹೋಗಿಬಿಡುತ್ತದೆ. ಭಾಷೆ ಕಲಿಯೋದ್ರಾಗ ಭಾಷೆ ಸಹಜವಾಗಿ ಕಲೀಲಿ, ಯಾವತ್ತು ಬೇರೆ, ಆದರೆ ಅದನ್ನೊಂದು ವಿಷಯ ಇಟ್ಕೊಂಡು ಕಲಿದುವ, ಅದಕ್ಕಾಗಿ ಸಮಯ ಹಾಳು ಮಾಡೋದು ವ್ಯರ್ಥ ಅಲ್ಲೇನು ಅಂತ ಇವತ್ತು ಒಂದು ದೊಡ್ಡ ಪ್ರಶ್ನೆ ಅದ. ಇವತ್ತು ನೋಡ್ರಿ, ತಮಿಳ್ನಾಡಿನಲ್ಲೇ 2 ಭಾಷೆ ಲ್ಯಾಂಗ್ವೇಜ್ ಸಿಸ್ಟಮ್ ಅದ. ಮಲಯಾಳಂದಲ್ಲೂ ಅದ. ಮಲಯಾಳಿಗಳದ್ದು ನಮ್ಮ ಈ ಒಂದು ಕೇರಳದಲ್ಲಿ ಅವ್ರು ಎಷ್ಟು ಇಂಟೆಲಿಜೆಂಟ್ ಇದ್ದಾರೆ ಇವತ್ತು. ಭಾರತದಲ್ಲಿ ಅತ್ಯಂತ ಬುದ್ಧಿವಂತರು ಎಲ್ಲರೂ ಸಿಕ್ಕಾರೆ ಇಲ್ಲಿ ಸಿಗ್ತಾರೆ. ಇನ್ನೊಂದು ಅಲ್ಲಿ ಪಂಜಾಬ್ ಮ್ಯಾಲೂ ಬುದ್ಧಿವಂತರಿಲ್ಲ ಅಂತಲ್ಲ, ಆದರೆ ಕಡಿಮೆ ಇವರಷ್ಟಲ್ಲ. ದಕ್ಷಿಣ ಭಾರತ ಇವತ್ತು ಅತ್ಯಂತ ರಿಚ್ ಉತ್ತರದವ್ರಿಗಿದ್ಲು, ಬುದ್ಧಿವಂತರಪ್ಪ, ತಿಳುವಳಿಕಿದ್ದವ್ರಪ್ಪ, ವಿಚಾರವಾದಿಗಳಪ್ಪ, ವೈಜ್ಞಾನಿಕರಪ್ಪ ಅಂತ ನಾವು ಇವತ್ತು ಐಡೆಂಟಿಫೈ ಮಾಡ್ತೀವಿ. ಹೀಗಾಗಿ ಇವು ಅಭಿವೃದ್ಧಿ ಆಗ್ತಾ ಇದ್ದಾವೆ. 4-5 ರಾಜ್ಯಗಳು ದಕ್ಷಿಣದಾಗ ಬರುವಂಥವು ಒಳ್ಳೆಯ ಅಭಿವೃದ್ಧಿ ತೋರಿಸ್ತಾ ಇದ್ದಾವೆ. ಮಹಾರಾಷ್ಟ್ರ ವಿಶೇಷವಾಗಿ ಮುಂಬೈಯಿಂದಾಗಿ ಇವತ್ತು ದೊಡ್ಡ ಅಭಿವೃದ್ಧಿ ತೋರಿಸ್ತಾ ಇದೆ. ಇಲ್ಲಾಂದ್ರೆ ಅದು ಅಷ್ಟಿಗೆಷ್ಟು ಆಗುವಂಥ ಪ್ರಸಂಗ ಆಗ್ತದೆ. ಆದರೆ ಉತ್ತರದ್ದು ಮಾತ್ರ ಡೆವಲಪ್ಮೆಂಟ್ ಇಲ್ಲ. ಇವತ್ತು ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ಆ ಪ್ರಮಾಣದ ಡೆವಲಪ್ಮೆಂಟ್ ಇಲ್ಲ. ಅದ ಮತ್ತು ವೆಸ್ಟ್ ಬೆಂಗಾಲ್ ಡೆವಲಪ್ಮೆಂಟ್ ಅದ. ಅಂದ್ರೆ ಎಲ್ಲೆಲ್ಲಿ 3-4 ಲ್ಯಾಂಗ್ವೇಜ್ ಕಲಿಯುವಂಥ ಇದ್ದಾವೆ ಅಲ್ಲಿ ಆ ಪ್ರಮಾಣದ ವೈಚಾರಿಕತೆ ಬೆಳೀತಾ ಇಲ್ಲ. ಉತ್ತರದಲ್ಲಿ ಹಿಂದಿ ಇಂಗ್ಲೀಷ್ ಎರಡಲ್ಲ, ಇಂಗ್ಲೀಷ್ ಹೆಚ್ಚಿಲ್ಲ, ಹಿಂದಿ ಎಲ್ಲರೂ ಹಿಂದಿ 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 ಹಿಂದಿ. ಇವತ್ತು ಉತ್ತರ ಭಾರತದೆಲ್ಲ ಹೆಚ್ಚು ಕಡಿಮೆ ಜನ ಒಂದು ರೀತಿಯಿಂದ ಏನಪ್ಪ ಅಂತಂದ್ರೆ ಭಾಳಷ್ಟು ಜನರು ಅಭ್ಯಾಸ ಮಾಡಿ ನೋಡಿದಾಗ ಸಹಜವಾಗಿ ನೀವು ದೃಷ್ಟಿ ಆಯ್ಸ್ರಿ. ವಿಶೇಷವಾಗಿ ನಂಬಿಕೆಗಳು ಯಾವ ಭಾವ, ಯಾರ್ಯಾರೋ ಸನ್ಯಾಸಿಗಳು, ಯಾವ ಭಾವಗಳು ಯಾರ್ಯಾರು ಸುತ್ತಾಗ್ತಾ ಇರ್ತಾರೆ. ನಮ್ಮ ದಕ್ಷಿಣದವ್ರಿಗಿಂತ ಹೆಚ್ಚಿಗೆ ಮೂಢನಂಬಿಕೆಗಳನ್ನು ಪ್ರತಿಪಾದನೆ ಮಾಡುವಂಥವ್ರು ಉತ್ತರದಲ್ಲಿದ್ದಾರೆ. ಯಾಕಂದರೆ ಇಂಗ್ಲೀಷು ಕಲಿಯಲಿಲ್ಲ, ಎಲ್ಲ ಭಾಷೆನೂ ಬರೀ ಹಿಂದಿ 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 ಹಿಂದಿ
ಹೀಗಾಗಿ ಅನೇಕ ಅಲ್ಲಿ ತಜ್ಞರು ಹೇಳ್ತಾ ಇದ್ದಾರೆ ಒನ್ ಲ್ಯಾಂಗ್ವೇಜ್ ಸಿಸ್ಟಮ್ ಮಾಡಿದ್ರಿಂದಾಗಿ ಹೆಚ್ಚು ಹಿಂದಿನ ಮಾಡಿದ್ರಿಂದಾಗಿ ಯಾವ ಪ್ರಮಾಣದಲ್ಲೇ ಡೆವಲಪ್ಮೆಂಟ್ ಆಗಬೇಕಾಗಿತ್ತು ಅದಾಗಲಿಲ್ಲ, ವೈಚಾರಿಕತೆ ಬರಲಿಲ್ಲ, ವೈಜ್ಞಾನಿಕತೆ ಬರಲಿಲ್ಲ ಅನ್ನುವಂಥ ಒಂದು ವಾದ ಮಾಡ್ತಾ ಇದ್ದಾರೆ. ಅಂದರೆ ಒಬ್ಬ ಮನುಷ್ಯನಿಗೆ ಎರಡು ಭಾಷೆಗಳನ್ನು ಸುಲಭವಾಗಿ ಕಲಿಯೋಕ್ಕೆ ಸಾಧ್ಯದ. ಉತ್ತರದಲ್ಲಿ ಹಿಂದಿಗೆ ಒಂದು ಟೆಸ್ಟ್ ಕೊಟ್ಟರು, ದಕ್ಷಿಣದಾಗ ಎರಡು ಲ್ಯಾಂಗ್ವೇಜ್ ಇಟ್ಟುಕೊಂಡ್ರು. ಒಂದು ತಮ್ಮ ಮಾತೃಭಾಷೆ, ತಾವು ಯಾವ ನಾಡಿನಲ್ಲಿರ್ತೀವೋ ಆ ನಾಡಿನ ಭಾಷೆ, ಎರಡನೇದ್ದು ಇಂಗ್ಲೀಷ್ ಕೊಟ್ಟಿದ್ದಕ್ಕಾಗಿ ಇವತ್ತು ವಿಜ್ಞಾನದಲ್ಲಿ ಅದರಲ್ಲಿ ಹೆಚ್ಚು ಓದುವಂಥ ಪ್ರವೃತ್ತಿ ಅದ. ಆದರೆ ಎಲ್ಲರೂ ಓದುವಂಥ ಪ್ರವೃತ್ತಿಯಲ್ಲಿ ಬೆಳಿಬೇಕಾಗಿತ್ತು ಅಂದರೆ ಎಲ್ಲರೂ ಫ್ರೀ ಸೆಕ್ಷನ್ ಸಿಗಬೇಕಾಗಿದೆ. ಅದು ನಮ್ಮಲ್ಲಿ ಇಲ್ಲಲ್ರಿ. ದುಡ್ಡಿದ್ದವ್ರು ಒಂದು ಸೆಕ್ಷನ, ದುಡ್ಡಿದ್ದವ್ರು ಒಂದು ಸೆಕ್ಷನ. ದುಡ್ಡಿದ್ದವರು ಸರ್ಕಾರ ಶಾಲೆ ಹೋಗೋದು, ಯಾವುದೋ ಪಾಲಿಸಿ ಇಟ್ಕೊಳ್ಳೋದು, ಮಾಸ್ತರ್ ಶಾಲೆ ಬರೋಂಗಿಲ್ಲ, ಮಧ್ಯಾಹ್ನ ಬಿಸಿ ಊಟ ಮಾಡೋದು, ಸಂಜೆಗೆ ಮತ್ತೆ ಓಡಿ ಮನೆಗೆ ಬರೋದು, ಮನೆಗೆ ಬಂದ ತಕ್ಷಣ ಮತ್ತೆ ಮನೆ ಕೆಲಸ ಮಾಡೋದು. ಬಡವ್ರ ಮಕ್ಕಳು ಪಾಪ ಹೊಟ್ಟೆ ಮುಸುಲಾಗಿ ಅವ್ರಿಗೆ ಕೆಲಸಕ್ಕೆ ಹೋಗ್ತಾ ಇರ್ತಾರೆ. ವಾರದಾಗ ಒಂದು 4 ದಿವಸ ತಪ್ಪಿಸೋದು, 2 ದಿವಸ ತಪ್ಪಿಸೋದು, 3 ದಿವಸ ತಪ್ಪಿಸೋದು. ನೋಡಿರಿ ಪ್ರತಿಯೊಂದು ಸರ್ಕಾರಿ ಶಾಲೆಗಳ ಪರಿಸ್ಥಿತಿಗಳು ಏನದ ಅಪ್ ಟು SLC ಅಂತ ಹೇಳಿ ಒಂದು ಡೆವಲಪ್ಮೆಂಟ್ ಇಲ್ಲ. ಎಲ್ಲೋ ಒಬ್ಬರು ಪ್ರತಿಭಾವಂತರು ಇರ್ತಾರೆ, ಇಲ್ಲ ಅಂತಲ್ಲ, ಭಾಳ ಕಡಿಮೆ ಅದು. ಒಂದು ಕ್ಲಾಸಿಗೆ 60-70 ಹುಡುಗರು ತೊಗೊಳ್ತಾರೆ. ಆ 60-70 ಹುಡುಗರಲ್ಲೇ ಮ್ಯಾಕ್ಸಿಮಮ್ ಎಷ್ಟಪ್ಪ ಜನ ಇರ್ತಾರೆ ಹುಡುಗರು ಅಂದರೆ ಒಂದು 5-10 ಹುಡುಗರು ಟಾಪರ್ ಕಷ್ಟ. ಉಳಿದವರೆಲ್ಲರೂ ಅಲ್ಲಿ ಹಿಡಿದು ಕೂತು ಎದು ಕಟ್ಟಿದ್ದು ಮಾಡೋದು ಮತ್ತೆ ನೋಡೋದು. ಹಾಗೆ ನಮ್ಮಂಥ ಹುಡುಗರ ಸಂತತಿ ಹೆಚ್ಚಾಗಿ ಬೀಳ್ತದೆ. ಯಾಕೆಂದರೆ ಇಲ್ಲಿ 3 ಲ್ಯಾಂಗ್ವೇಜ್ ಇರೋದ್ರಿಂದ ಇದನ್ನು ಕನ್ನಡನೂ ಕಲಿಯೋಕ್ಕಾಗೋದಿಲ್ಲ, ಇಂಗ್ಲೀಷು ಬರೆಯೋಕ್ಕಾಗೋದಿಲ್ಲ, ಹಿಂದಿನೂ ಬರೆಯೋಕ್ಕಾಗೋದಿಲ್ಲ. ಇವತ್ತು BA-BCom ಬಂದಿರ್ತಾರೆ ರೀ, ಕನ್ನಡನೂ ಬರೆಯೋಕೆ ಬರೋದಿಲ್ಲ, ಇಂಗ್ಲೀಷ್ ಬರೆಯೋಕೆ ಬರೋದಿಲ್ಲ. ಇನ್ನು ಹಿಂದಿ ದೂರದ ನಾವು ತುಳಿದ್ಬಿಡುತ್ತೆ. ಇವೆಲ್ಲನೂ ಕಲಿ ಅಂದರೆ ಒಬ್ಬ ಬರೀ ನೆಟ್ ಇರ್ತದೆ. ಮತ್ತು ಮನೆಯಾಗ ಅವಕಾಶಗಳು ಭಾಳಷ್ಟು ಬರ್ತದೆ. 90% ಆಫ್ ದ ಪೀಪಲ್ ಆಫ್ ದಿಸ್ ಕಂಟ್ರಿ ಎಲ್ಲ ಕೂಲಿಕಾರರಿದ್ದಾರೆ, ದುಡಿಯೋ ವರ್ಗದ. ಈ ದುಡಿಯೋ ವರ್ಗದ ಮಕ್ಕಳಿಗೆ ಸರಿಯಾಗಿ ಕಲಿಸುವಂಥ ವ್ಯವಸ್ಥೆ ಇಲ್ಲ. ಮತ್ತು ಹಳ್ಳಿಗಳಲ್ಲಿ ಹೆಚ್ಚಿದ್ದಾರೆ ಕೂಲಿಕಾರರು, ಅವರು ಎಲ್ಲ ಇದ್ದಾರೆ ಪಾಪ. ಅವ್ರಿಗೆ ಪೇಮೆಂಟ್ ಈಗ ನೋಡಿ 10 ಎಕರೆ 100 ಎಕರೆ ತಿಂತವ್ರು ಇದ್ದಾರೆ. 100 ಎಕರೆ ತಿಂತವ್ರು ಎಷ್ಟು ಜನ ಕೋಟ್ಯಾಧೀಶಿದ್ದಾರೆ ಹೇಳ್ರಿ. ಅಲ್ಲಿ ಲಾಭ ಉದ್ಯೋಗ ಇಲ್ಲ, ಅದು ಕೃಷಿ. ಅವ್ರ ಮನ್ಯಾಗ ಒಬ್ರು ಯಾರೋ ಚಲೋ ಇಂಜಿನಿಯರಿಂಗೋ, ಅಗ್ರಿಕಲ್ಚರೋ, BSc ಅಗ್ರಿನೋ ಅಥವಾ MSc ಅಗ್ರಿನೋ ಒಂದಿಟ್ಟು ಅಲ್ಲೆಲ್ಲಿ ಕಲ್ತಿರ್ತಾರೆ ಎಲ್ಲೋ ಒಬ್ಬ. ಅಥವಾ MBBS ಅಂತ ಈಗ ಹೈಲಿ ಇಂಪಾಸಿಬಲ್ ಪಾಪ ರೈತರ ಮಕ್ಕಳು ಮಾಡ್ಕೊಳಕ್ಕೆ. ಯಾಕಂದ್ರೆ ಮೆರಿಟ್ದಾಗ ಆಯ್ಕೆ ಆಗಾದ್ರೆ ಲಕ್ಷದಲ್ಲಿ ಹಾಕಬೇಕು. ಲಕ್ಷದಲ್ಲಿ ಲಾಯಬಿಲಿಲ್ಲ ಉದ್ಯೋಗದೊಳಗೆ, ಕೃಷಿ ಒಳಗೆ. ಹೀಗಾಗಿ ಎಲ್ಲ ಕೆಲವು ಮನ್ಯಾಗ ಮೊದಲಿಂದ ಏನು ಪಾಳೆಗಾರಿಕೆ ಸಂಸ್ಕೃತಿ ಇದ್ದಾರೆ. ರೈತರೊಳಗೂ ನಾವು 2-3 ಡಿವೈಡ್ ಮಾಡ್ತೀವಿ. ಪಾಳೆಗಾರರ ಮಕ್ಕಳು ಅವ್ರು ಕಲಿಬೋದು. ಯಾಕಂದ್ರೆ 100 ಎಕರೆ ಭೂಮಿ ಇರ್ತದೆ. ಒಂದು ಎಕರೆ ಹೋದಪ್ಪ, 2 ಎಕರೆ ಹೋದಪ್ಪ. ಆದರೆ 1 ಎಕರೆ 2 ಎಕರೆ 3 ಎಕರೆ ಎಷ್ಟು ಮಂದಿ ಮಕ್ಕಳು ಇವತ್ತು MBBS ಇದ್ದಾರೆ ರೀ? BE ಎಷ್ಟು ಜನ ಇದ್ದಾರೆ? ಮತ್ತು ಬೇರೆ ಬೇರೆ ಕೋರ್ಸು. ಯಾಕೆ ಅವ ಇಲ್ಲ ನಮ್ಮಲ್ಲಿ ಉದ್ಯೋಗ ಸಿಗುವ ಒಟ್ಟು ಪ್ರೊಫೆಷ್ನಲ್ ಕೋರ್ಸ್ ಅಂತೀವಿ ನಾವು. ME ಎಷ್ಟು ಆದವ್ರು ಅದಾರ, MSc ಅಗ್ರಿ ಆದವ್ರು ಎಷ್ಟು ಜನ ಇದ್ದಾರೆ? ಹುಡುಕಿದ್ರೆ ನೀವು ಲೆಕ್ಕ ಸಿಕ್ಕಬಿಡ್ತದೆ ಕಣ್ಣಿಗೆ. ಮತ್ತು ಅವರು ಕಲ್ತವ್ರು ಅಗ್ರಿಕಲ್ಚರ್ ಮಾಡಿದ್ರು, MSc ಅಗ್ರಿ ಮಾಡಿದವರು. ಅವರು ಯಾವುದೋ ಆಫೀಸರ್ ಆಗೋ IAS KS ಕಟ್ಟಿ ತೆಗೆದು ಹೊರಗೆ ಹೋಗಿಬಿಡ್ತಾರೆ. ಕೊಡಕ್ಕೆ ಬಂದು 1-2 ಎಕರೆ ಭೂಮಿ ಮಾರಿಬಿಡ್ತಾರೆ. ಅದನ್ನು ಹೇಳೋ ಉದ್ದೇಶ ಏನಪ್ಪ ಅಂದ್ರೆ, ಈ ತ್ರಿಭಾಷಾ ಸೂತ್ರ ಮಾಡೋದ್ರಿಂದಾಗೆ ಬಡತನದಲ್ಲಿ ಕಲಿಯುವಂಥ ಮಕ್ಕಳಿಗೆ 3 ಲ್ಯಾಂಗ್ವೇಜ್ ಕಲಿಯೋದ್ರಲ್ಲಿ ಹೈರಾಣ ಹೋಗಿಬಿಡ್ತಾರೆ. ವೈಜ್ಞಾನಿಕತೆ ಮತ್ತು ಮ್ಯಾಥ್ಸ್ ಇವು ಬರೋದೇ ಇಲ್ಲ. ಮಗ್ಗಿ ಅಂತ ಬರೋದು ಎಷ್ಟು ಮಂದಿ ಮಕ್ಕಳಿಗೆ ಬರ್ತಪ್ಪ ಮಗ್ಗಿ? ತೆಗೀರಿ. ಯಾಕೆ ಬರೋದಿಲ್ಲ? ಯಾಕಂದ್ರೆ ಅದು ವರ್ಕ್ ಮಾಡೋಕ್ಕೆ ಟೈಮ್ ಇಲ್ಲ. ಮೊದಲೇ ಬಡತನ ಮತ್ತು ಸ್ಕೂಲ್ಗಳಲ್ಲಿ ಸಹಿತ ಒತ್ತು ಕೊಟ್ಟು ಅದನ್ನು ಮಾಡಿಸೋದ್ರಲ್ಲಿ ವರ್ಕ. ಈಗ ಗೌರ್ಮೆಂಟಿದ್ದು ಹೇಳ್ತಾರೆ ಟೀಚರ್ಗಳೆಲ್ಲ ಏನು ಮಾಡಿಸ್ತೀರಿ, ಅವ್ರು ಮಾಡಿಗೆ ನಾನು ಮಾಡಿದ್ದು. ಇದನ್ನು ಕೇಳಿ ಸಾಕಾಗ್ಯದ. ಅವ್ರು ಮಾಡಿಗೆ ನಾನು ಮಾಡೋದು, ನಾ ಕಲಿಸ್ತಂದ್ರೆ ಅವ್ರು ಕಲಿಗೆ ನಾನು ಮಾಡೋದು ಅಂದ್ರೆ ಏನು ಹೇಳೋದು ಇದ್ರ ಅರ್ಥ? ಅಂದ್ರೆ ಇಲ್ಲಿ ಬಡತನ ಕಾರಣ ಆಗಿರ್ಬೋದು, ಮತ್ತು ಟೀಚರ್ಗಳ ನಿರಾಸಕ್ತಿ ಕಾರಣ ಆಗಿರ್ಬೋದು. ಇನ್ನೊಬ್ಬರ ಮಕ್ಕಳ ಬಗ್ಗೆ ಯಾರು ಕಾಳಜಿ ಮಾಡ್ತಾರೆ? ಸುಮ್ಮನೆ ಹೇಳ್ತಾರೆ, ಪೇಮೆಂಟ್ ಬರ್ತಿರ್ತದೆ ಗೌರ್ಮೆಂಟ್ ಸಲಾಗ. ಅಲ್ಲಿ ಹೇಳಿ ಹೋದ್ರಿ ಎದ್ದು ಲಗ್ನ ಸಂಜೆ 4 ನೋಡ್ತಾರೆ ಟೈಮಿಂಗ್ 4 ಆದು ಓಡಾಕ್ ಶುರುನ ಸಾರಿ ಬರ್ತೀವಿ. ಹೋಗ್ಬರ್ರಿ ನಾಳೆ ಬೆಳಿಗ್ಗೆ ಹೋಗ್ಬರ್ರಿ ನಾಡಿ. ಈ ಪರಿಸ್ಥಿತಿ ಇರೋದ. ಹೀಗಾಗಿ ತ್ರಿಭಾಷಾ ಸೂತ್ರ ಏನಪ್ಪ ಅಂತಂದ್ರೆ ಬಡವ್ರ ಮಕ್ಕಳು 3 ಭಾಷೆ ಕಲಿದು ಅದರ ಸಮಯ ಹೋಗ್ತದೆ. ಒಂದು ಎರಡನೇದಾಗಿ ಮುಖ್ಯವಾಗಿ ಕಲಿಬೇಕಾಗಿದ್ದು ಇವತ್ತು ನಾವು ಹೇಳ್ಬೋದು ಕಮ್ಯುನಿಕೇಷನ್ ಲ್ಯಾಂಗ್ವೇಜ್ ಇಂಗ್ಲೀಷ್. ಕಮ್ಯುನಿಕೇಷನ್ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ವ್ಯಾಪಾರದ ಭಾಷೆ ಯಾವುದು ಇದ್ದರೆ ಅದು ಇಂಗ್ಲೀಷ್. ಹೀಗಾಗಿ ಇಂಗ್ಲೀಷ್ ಅಂತ ಮೊದಲು ಬರಲೇಬೇಕು. ನೀವು ಬೇಕಾದ ಹೇಳಿ ಎಲ್ಲರೂ ಆಯಾ ರಾಜ್ಯದವರು ಅವ್ರು ತಮ್ಮ ಮಕ್ಕಳು ಕನ್ನಡ ಕಲೀಲಿ, ಇಂಗ್ಲೀಷ್ ಹಿಂದಿ ಕಲೀಲಿ, ಮರಾಠಿ ಕಲೀಲಿ, ಮತ್ತೊಂದು ಕಲೀಲಿ ಅಂತ ಅಂತಾರೆ ಪಾಪ. ಆದರೆ ಅಲ್ಲಿಯ ಬಡವರ ಪ್ರತಿಯೊಬ್ಬರ ಕೂಗು ಏನಪ್ಪ, ನನ್ನ ಮಗಳು ಇಂಗ್ಲೀಷ್ ಕಲೀಲಿ, ಯಾಕೆ ಅದ್ರ ಉದ್ಯೋಗ ಸಿಗೋದು ಅಂತೇಳಿ. ಇವೆರಡೂ ಮಾತೃಭಾಷೆಯ ಬಗ್ಗೆ ಪ್ರೀತಿ ರಗಳದ ರೀ, ಭಾಳ ಪ್ರೀತಿ ಅದ. ಆದ್ರೆ ಹೊಟ್ಟೆ ಹಾಕ್ತದೇನೋ ಅನ್ನುವಂಥ ಪ್ರಶ್ನೆಗಳು ಮೂಡ್ತಾ ಇದ್ದಾವೆ. ಇದಕ್ಕೆಲ್ಲ ಉತ್ತರ ಹುಡುಕುವಂಥ ಕಾರ್ಯ ಇವತ್ತು ಬಂದದ್ದು ತ್ರಿಭಾಷಾ ಸೂತ್ರ. ಈಗ ನೋಡ್ರಿ, ನೇರು ಅಂತ ಉಳಿದ ಯಾಕೆ ಮುಖ್ಯ ಮೊದಲು ಹೇಳಬೇಕಾಗ್ತದ, ತಮಗೆ ಅನುಕೂಲವಾಗಿದ್ದರೆ ನೀರು ತುಳಿದು, ಇಲ್ಲ ಅಂತ ನೀರನ್ನು ಟೀಕಾ ಮಾಡಿ ಮಾಡೋದು. ಅವ ತಪ್ಪು ಮಾಡಿದ್ರಿ ದೇಶ ಹಾಳಕ್ಕೆ ಅವ ಕಾರಣ ರೀ.
ಬಿ ಜೆ ಪಿಗರು ಅದನ್ನೇ ಹೇಳ್ತಾರೆ, ಆರ್ ಎಸ್ ಎಸ್ ಅವರು ಅದನ್ನೇ ಹೇಳ್ತಾರೆ. ತಪ್ಪುಗಳೆಲ್ಲ ಹಂಗೆ ಪಟ್ಟಿ ಮಾಡಿ ಹೇಳ್ತಾರೆ. ಅದು ಇದಕ್ಕೆ ಇಲ್ಲ ನೆಹರು ಮಾಡಿದ್ರಿ ನಮ್ದಲ್ಲ ಅಂತೇಳಿ ಮೈ ಮೇಲೆ ಬಂದ್ರೆ ಹೆಂಗೆ ಇಲ್ಲಂದ್ರೆ ಹಂಗೆ. ಯಾಕಂದ್ರೆ ಈಗ ಏಕಾಗಿ ಇಲ್ಲ 3 ಭಾಷೆ ಕಲಿಯಬೇಕಂತ ಅನ್ನೋಂಥ ಮಾತಿವರ ನಾವು ಬಿ ಜೆ ಪಿಗರು ಅಂತ ಇದ್ದೀವಿ ಅಥವಾ ಆರ್ ಎಸ್ ಎಸ್ ಅವ್ರು ಅಂತ ಇದ್ವಿ ಅಂದ್ರೆ ಜನ ಮತ್ತೆ ಓಟ್ ಹಾಕೋದಿಲ್ಲ ಕನ್ನಡಿಗರ ಅನ್ನೋ ಭಯನೂ ಇವರಿಗದ. ಇದೆಲ್ಲ ಹೇಳುವಂಥ ಉದ್ದೇಶ. ತ್ರಿಭಾಷಾ ಸೂತ್ರ ಅಷ್ಟು ಸೈಂಟಿಫಿಕ್ ಅಲ್ಲ, ಎಲ್ಲ ಭಾಷೆ ಸೂತ್ರ ಯೋಗ್ಯ. ಅದರ ಜೊತೆಗೆ ಗಣಿತ ಮತ್ತು ವಿಜ್ಞಾನಗಳೇ ಓದುವಂಥದ್ದು ಬೆಳೆಸಬೇಕು. ಅದರಲ್ಲೂ ಮಗ್ಗಿ ಮತ್ತು ಇಂಗ್ಲೀಷ್ ಮತ್ತು ಇಂಗ್ಲೀಷ್ನಲ್ಲೇ ವಿಜ್ಞಾನದ ವಿಷಯಗಳು ಸಾಕಷ್ಟು ಸಿಗ್ತಾವೆ. ಕನ್ನಡದಲ್ಲಾಗಲಿ ಹಿಂದಿಯಲ್ಲಾಗಲಿ ಇನ್ನೂ ಅನುವಾದಗಳಾಗಿಲ್ಲ. ಮತ್ತು ಅದು ಕಲಿಯೋದಕ್ಕೆ ಮತ್ತೊಂದು ಸಮಯ ಬೇಕಾಗುವಂಥದ್ದು. ಇನ್ನೂ ಅಂತ ವಿದ್ವತ್ ಪ್ರಮಾಣ ನಮಗೆ ಹೆಚ್ಚಾಗಿಲ್ಲ. ಇಂಗ್ಲೀಷ್ನಲ್ಲಿದ್ದಂಥ ಕೃತಿಗಳನ್ನೆಲ್ಲ ಕನ್ನಡನೋ ಇದು ಹಿಂದಿನೋ ಮರಾಠಿನೋ ತೆಲುಗು ತಮಿಳದಲ್ಲಿ ಮಾಡುವಂಥದ್ದು ಎಲ್ಲವೂ ಸ್ವಲ್ಪ ದಕ್ಷಿಣದಲ್ಲಿ ಇಷ್ಟ ಆಗ್ಯದ. ಉತ್ತರದಲ್ಲಂತೂ ಭಾಳ ಕಷ್ಟ. ಹಿಂದಿ ಅದನ್ನು ಓದ್ತಿತ್ತು, ಇಂಗ್ಲೀಷ್ ಚಲೋಪ್ಪ ಅಂತ ಎಲ್ಲರೂ ಇಂಗ್ಲೀಷ್ ಮಾಡ್ತಾ ಇರ್ತಾರೆ. ಅದಕ್ಕೆ ಈ ದಿಶೆಯಲ್ಲಿ ತ್ರಿಭಾಷಾ ಸೂತ್ರ ನೆಹರು ಕೊಳ್ಳೆ ಕಟ್ಟಿ ಯಾವ್ದಂದ್ರೆ ನಾವಲ್ಲ ಅಂತ ಉಳ್ಕೊಳ್ಳೋ ಕೆಲಸವನ್ನು ನಮ್ಮ ಸಿ ಟಿ ರವಿ ಅವರು ಮಾಡ್ತಾ ಇದ್ದಾರೆ ಅಂತೇಳಿ ಎಷ್ಟು ಹೇಳಬೇಕಾಗ್ಯದ. ಸಿ ಟಿ ರವಿ ಅವರು ಹೇಳೋದು ತಮಗೆ ಅನುಕೂಲ ಇದ್ದಾಗ ಹೆಂಗೆ ಬೇಕಪ್ಪ ಆ ರೀತಿ ನೆಹರು ಮತ್ತು ಗಾಂಧಿಯನ್ನು ಉಪಯೋಗ ಮಾಡ್ಕೊಳ್ಳೋದು. ತಮಗೆ ಬೇಡಾಗಿತ್ತಪ್ಪ ಅಂತಂದ್ರೆ ಎಲ್ಲ ತಮ್ಮ ಮೇಲೆ ಏನೋ ಮೈ ಮೇಲೆ ಬರ್ತಿದ್ರೆ ಇದಕ್ಕೆಲ್ಲ ಅವರ ಕಾರಣ ಅಂಥೇಳಿ ತಪ್ಪಿಸ್ಕೊಳ್ಳುವಂಥ ರಾಜಕಾರಣ ಎಲ್ಲರೂ ಹೇಳೋದು. ಇವರಷ್ಟೇ ಅಲ್ಲ ಅನ್ನೋದು ನಾವು ಮರೆಯೋದಿಲ್ಲ ಈ ಸಂದರ್ಭದಲ್ಲಿ. ಆದರೂ ಇದು ಒತ್ತು ಕೊಟ್ಟಾಗಿ ಹೇಳ್ತಾ ಇದ್ದೀನಿ ಅಂದ್ರೆ ಇದು ಗೊತ್ತಾಗಲ್ಲ ನಮ್ಮ ಜನಕ್ಕೆ ಅನ್ನುವಂಥ ಮಾತು ಅಂತ ಹೇಳ್ತಾ ಇದ್ದೀವಿ. ಲೈಕ್ ಆಗಿರ್ಬೋದು, ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ತಪ್ಪಿಸ್ಲಿಕ್ಕೆ ಹೋಗ್ಬೇಡ್ರಿ. 16 ನ್ಯೂಸ್ ಅರ್ಥ ತಿಳಿಸಿ ತರಬಹುದು. ಸತ್ಯದ ಕೈಗಳಲ್ಲಿ ವಂದನೆಗಳು.